12 ವರ್ಷಗಳ ಹಿಂದೆ ಈ ಅಮರಗೋಳ ಗ್ರಾಮದಲ್ಲಿ ಗ್ರಾಮ ದೇವತೆ ಜಾತ್ರೆಯನ್ನು ಆಚರಿಸಿದ್ವಿ. ಅದರ ನಂತರ ಇವತ್ತು 1924ನೇ ಇಸ್ವಿ ಏಪ್ರಿಲ್ ತಿಂಗಳ 19ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಈ ಜಾತ್ರಾ ಮಹೋತ್ಸವ ಅಮರಗೋಳದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಅಮರಗೋಳದ ಸುತ್ತಮುತ್ತಲಿನ ಬಡಾವಣೆಗಳಾದ ನವನಗರ, ಶಿವಾನಂದ ನಗರ, ಆಮೇಲೆ ಟೀಚರ್ಸ್ ಕಾಲನಿ, ಹುಸೇನ್ ಕಾಲನಿ ಎಲ್ಲ ಬಡಾವಣೆಗಳನ್ನು ಸಹಿತ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಸಹಿತ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ನಮ್ಮ ಅನೇಕ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯ ಕೊಡುಗೆಗಳನ್ನು ಸಲ್ಲಿಸಲಾಗಿದೆ. ಇನ್ನು ಮುಂದಿಲ್ಲ 8,000 ಜನ ಈ ಕುಂಭಮೇಳವನ್ನು ಹೊತ್ಕೊಂಡು ಬಹಳ ದೇವಿಯನ್ನು ಬಹಳ ಅಭೂತಪೂರ್ವವಾಗಿ ನಮ್ಮ APMC ಅಂದ್ರೆ ನಮ್ಮ ಹದ್ದಿನಿಂದ ಪ್ರಾರಂಭವಾಗಿ ಈಗ ನಮ್ಮ ಬಿಡಕಿ ಚೌಕಿಗೆ ಆ ತಾಯಿ ಪ್ರತಿಷ್ಠಾಪನೆಗೊಳ್ತಾಳೆ. ಈ ಯಾತ್ರೆಯಲ್ಲಿ ಈ ಮಹೋತ್ಸವದಲ್ಲಿ ತಾಯಿಯನ್ನು ಬರಮಾಡಿಕೊಳ್ಳಲಿಕ್ಕೆ ಕನಿಷ್ಠ 8,000 ರಿಂದ 10,000 ಮಹಿಳೆಯರಿದ್ದಾರೆ. ಆಮೇಲೆ ಕನಿಷ್ಠ 8,000 ರಿಂದ 15,000 ಪುರುಷರು, ಯುವಕರು ಎಲ್ಲರೂ ಭಾಗಿಯಾಗಿದ್ದಾರೆ. ಇವತ್ತು ಇಲ್ಲೇ ಬಿಡಕಿ ಮನೆಯೊಳಗೆ ಪ್ರತಿಷ್ಠಾಪನೆ ಆದಮೇಲೆ ಸಾಯಂಕಾಲ ಧರ್ಮಸಭೆಯಲ್ಲಿ ಇರ್ತದೆ. ಆ ಧರ್ಮಸಭೆಯಲ್ಲಿ ಅನೇಕ ಜಗದ್ಗುರುಗಳು ಬರ್ತಾ ಇದ್ದಾರೆ. ಆಮೇಲೆ ನಿತ್ಯ ಪ್ರಸಾದದ ವ್ಯವಸ್ಥೆ ಅದ. ಆಮೇಲೆ ಒಂದು ನೇಮಗಳನ್ನು ಕಟ್ಟಳೆಗಳನ್ನು ಹಾಕೊಂಡಿದ್ದೀವಿ. ಏನು ಅಂತಂದರೆ ಗ್ರಾಮದಲ್ಲಿ ಜಾತ್ರೆ ಮಹೋತ್ಸವದ ಅಂಗವಾಗಿ ಯಾರೂ ಗುಟ್ಕ, ಎಲೆ ಅಡಿಕೆ, ಮದ್ಯಪಾನ ಯಾವನ್ನೂ ಸೇವನೆ ಮಾಡ್ತಕ್ಕಂಥಲ್ಲ. ಅದರ ಜೊತೆಗೆ ಊರೊಳಗೆ ಯಾವ ನಮ್ಮ ಫುಟ್ಪಾತ್ ಚಪ್ಪಲುಗಳನ್ನು ಹಾಕದೆ ಬರಿಗಾಲಿನಿಂದ ನಡೆಯುವಂಥ ಸಂಪ್ರದಾಯ ಈ ದಿವಸ ಮಾಡ್ತಿದ್ವಿ. ಆಮೇಲೆ ಹೊನ್ನಾಟ ದಿವಸ ಭಾಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗ್ತದೆ. ದಯವಿಟ್ಟು ನಿಮಗೂ ನಾವು ಆಮಂತ್ರಣ ಕೊಡ್ತೀವಿ 22ನೇ ತಾರೀಕಿಗೆ. ಅಂದರೆ ಭಾಳ ಚಲೋ ನಡೆಯುವಂಥ ಈ ದ್ಯಾಮವ್ವನ ಜಾತ್ರೆಗೆ ಅಮರಗೋಳದಲ್ಲಿ ಅತ್ಯಂತ ವಿಜೃಂಭಣೆಗೆ ಆಚರಿಸಲಿಕ್ಕೆ ವಿಶೇಷವಾಗಿ ನಮ್ಮ ಊರಿನ ಹಿರಿಯರು ಮಾತ್ರ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತೇನು ನಮ್ಮ ಅಮರಗೋಳ ಉಳಿದ ನಡುವ ಹಳ್ಳಿ ನಾವೇನು ರೈತಾಪಿ ಜನದ ಊರು ಇರೋದ್ರಿಂದ ಆದರೂ ಈ ಒಂದು ದ್ಯಾಮವ್ವನ ಜಾತ್ರೆ ವಿಜೃಂಭಣೆ ಆಚರಿಸಿದ್ರೆ ಯುವಕರು ಮತ್ತು ಮಹಿಳೆಯರು ಇಡೀ ಗ್ರಾಮದ ಎಲ್ಲ ನಮ್ಮ ಹಿರಿಯರು ಸೇರಿ ಇವತ್ತೇನು ನಮ್ಮ ಸೀಮೆ ಹತ್ತಿಗೆ ಬಂದು ದೇವಿ ಬಂದು ಅಲ್ಲಿಂದ ಚೌಕಿ ಮನೆಯವರೆಗೆ ಸುಮಾರು 25,000 ಜನ ಒಂದು 25,000 ಜನ ಮೆರವಣಿಗೆ ಮೂಲಕ ಇದು ಇತಿಹಾಸದಾಗ ಬರೆದಿಡುವಂಥ ಅಮರಗೋಳ ಜಾತ್ರೆ ಅಂತೇಳಿ ನಾನು ಭಾವಿಸ್ತೇನೆ. ನಾವು ಆಮೇಲೆ ವಿಶೇಷವಾಗಿ ಇನ್ನೊಂದೇನೆಂದರೆ ಪ್ರತಿದಿನ ಹಿರಿಯರ ಎಲ್ಲ ಧರ್ಮ ಸಭೆಯನ್ನು ಮಾಡಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಸದುಪಯೋಗವಾಗುವಂಥ ಧರ್ಮದ ವಿಚಾರಗಳು ಎಲ್ಲ ದೇವಿ ಒಂದು ಪಾತ್ರ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಒಂದು ವಿಚಾರ ಮಾಡಿ ಇವತ್ತು ಇವ್ರೇನು ಹಿರಿಯರ ಮಾರ್ಗದರ್ಶನ ಮಾಡಿದ್ರೆ ಆ ರೀತಿ ನಮ್ಮಲ್ಲಿ ಅಮರಗೋಳದಲ್ಲಿ ಯಾರೂ ಕೂಡ 5 ದಿನ ಒಲಿ ಹಚ್ಚೋಂಗಿಲ್ಲ. ಪ್ರತಿಯೊಬ್ಬರ ಮನೆಯಾಗೂ ಯಾರೂ ಅಡುಗೆ ಮಾಡೋಂಗಿಲ್ಲ. ಎಲ್ಲೇ ನಾವೇನು ಶಾಲಿ ಬೈಲಿನಲ್ಲಿ ಅಡುಗೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ವಿ. ಸುಮಾರು ಡೈಲಿ 30,000 ಜನ ಆ ಊಟದ ಕಾರ್ಯಕ್ರಮಕ್ಕೆ ಎಲ್ಲರೂ ಸಂತೋಷದಿಂದ ಮಕ್ಕಳು, ಹಿರಿಯರು, ತಂದೆಯಿಂದ ಎಲ್ಲರೂ ಅಲ್ಲೇ ಹೋಗಿ ಪ್ರಸಾದ ಕೊಡುವಂಥ ಒಂದು ಪದ್ಧತಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲರೂ ಒಂದು ಭಾಳ ಉತ್ಸಾಹದಿಂದ ಡ್ರೆಸ್ ಕೋಡ್ ಮಾಡಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಹುಡುಗರಾಗಲಿ, ಹಿರಿಯರಾಗಲಿ, ಯುವಕರ ಪಟಕ, ಆಮೇಲೆ ಮಹಿಳೆಯರು ತುಂಬ ಹೋಗುವಂಥ ಒಂದು ಸೀರೆ ಕುಸ ಒಂದು ದೇವಿಗೆ ಪಾತ್ರಕ್ಕೆ ಅವ್ರು ಏನು ಆಶೀರ್ವಾದಕ್ಕೆ ಎಲ್ಲರೂ ನಾವು ಪಾತ್ರ ಆಗಿವೆ ಅಂತೇಳಿ ನನ್ನ ಮಾತಾಡಲಿಕ್ಕೆ ಪ್ರಸಿದ್ಧವಾದ ಜಾತ್ರೆ ಇದೆ. ಯಾಕಂದರೆ ಗ್ರಾಮ ದೇವತೆ 22 ವರ್ಷ ಈಗ ಅಮರಗೋಳರೆಲ್ಲ ಆಜುಬಾಜು ಬಡಾವಣೆಗಳು ಕೂಡಿ ಎಲ್ಲರೂ ನಿತ್ಯ ಪ್ರಸಾದ ಆಮೇಲೆ ಯಾರು ಕಲಾವಿ ಚಪ್ಪಲಿ ಹಾಕ್ತಾರೆ, ಯಾರು ಆಮೇಲೆ ಈ ನಾಷ್ಟ ಮಾಡೋದು ಚಹಾ ಕಾಸ್ಬೋದು ಪ್ರಸಿದ್ಧವಾದ ಜಾತ್ರೆ. ಎಲ್ಲರೂ ಊರು ಜನರು ಎಲ್ಲರೂ ಸೇರಿ ನಾವು ಗ್ರಾಮ ದೇವತೆಯ ಪೂಜೆಯನ್ನು ಮಾಡ್ಲಿಕ್ಕತ್ತೀವಿ. ಕುಂಭಮೇಳ ಮತ್ತು ಆರತಿ ಮೇಳ, ಡೊಳ್ಳಿನ ಮೇಳ ಎಲ್ಲ ಸಮಾಜದವರು ಸೇರಿ ನಾವು ಇಲ್ಲಿ ಅಮರಗೋಳದಲ್ಲಿ ಇದೊಂದು ಹಬ್ಬದ ಥರ ಆಚರಣೆಯನ್ನು ಮಾಡಿದ್ದಾರೆ. ಇದನ್ನು ಇದು 22 ಇಯರ್ಸ್ ಅಂತ ಮೊದಲು ನಮ್ಮ ಹಿರಿಯರು ಹೇಳ್ತಾರೆ.
ಬಟ್ ಅದು ಇರ್ಬೇಕು 36 ಇಯರ್ಸ್ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆಗಳು. ಇವತ್ತಿನ ದಿವಸ ಅಮರಗೋಳ ಗ್ರಾಮದ ದೇವತೆ ಜಾತ್ರೆ ಉತ್ಸವ ಪ್ರತಿ 10 ವರ್ಷಕ್ಕೊಮ್ಮೆ ಮಾಡ್ಬೇಕಂತೇಳಿ ಕಳೆದ 3 ವರ್ಷದಿಂದ ಹಿರಿಯರು ಮಾಡ್ಕೊಂಡು ಬಂದಂಥ ಆಜ್ಞೆ. ನಮ್ಮ ದತ್ತಕ್ಕೆ ತಂದೆ ಆದಂಥ ದೇಸಾಯಿಗೌಡರು, ಮಲ್ಲನಗೌಡರು, ನಮ್ಮ ಇಲ್ಲಿನ ದೇಸಾಯರಾದಂಥ ರಾಜಾ ದೇಸಾಯಿ, ಎನ್ ಆರ್ ದೇಸಾಯಿ, ಇವರೆಲ್ಲ ಕೂಡಿ ಈ ಎರಡೂ ಮಂತ್ರಣದಿಂದ ಈ ಗ್ರಾಮ ದೇವತೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಆದರೆ ಭಾಳ ವಿಷಯ ಅದಂದ್ರೆ ಕಳೆದ 22 ವರ್ಷದಿಂದ ಜಾತ್ರೆ ಮಹೋತ್ಸವ ಆಗಿಲ್ಲ. ಆ ಕಾರಣ ಹಿರಿಯರಾದಂಥ ಅಜಪ್ಪಣ್ಣ ಹೊರಕೇರಿ ಮಾವನವರು, ಗಲ್ಗನಗೌಡರು, ಇವರು ನಮ್ಮ ಹಿರಿಯರು ಗಲ್ಗನಗೌಡರು ಚಿರಂಜೀವಿ ಮತ್ತು ಎಲ್ಲ ನಮ್ಮ ದೇಸಾಯರು ಕುಟುಂಬ ಹೊರಕೇರಿ ಎಲ್ಲರೂ ಕೂಡಿ ಈ 1 ತಿಂಗಳ ಹಿಂದೆ ಇನ್ನು ಜಾತ್ರೆ ಮಹೋತ್ಸವ ಮಾಡ್ಬೇಕಂತೇಳಿ ಎಲ್ಲರೂ ನಾವು ಸಂಘಟನೆ ಮಾಡಿ ಮಾಡ್ತಾಯಿದ್ದೀವಿ. ಇವತ್ತು ದೇವಿ ಕೃಪಾ ಹೆಂಗೈತೆ ಅಂದ್ರೆ ಕಳೆದ 3 ವರ್ಷದಿಂದ ಈ ಗ್ರಾಮಕ್ಕೆ ಮಳೆ ಇರಲಿಲ್ಲ, ಬರ ಆಗಿ ಯಾವುದೂ ನಮ್ಮ ರೈತರಿಗೆ ಮುಟ್ಟುವಂಥ ಧಾನ್ಯಗಳು ಯಾವೂ ಮುಟ್ಟಿಲ್ಲ. ಆದರೆ ಏನು ನಮ್ಮ ಹಿರಿಯರ ಕೂಡಿ ಕಾಸ ಏನು ಗ್ರಾಮ ದೇವತೆ ಜಾತ್ರೆ ಉತ್ಸವ ಮಾಡ್ಬೇಕಂತ ಅಂದ್ಗಳೇ ಈ ಊರಿಗೆ 3 ಸಲ ಮಳೆ ಆಗಿದೆ. ಅಂದರೆ ಅಮ್ಮನ ಆಶೀರ್ವಾದ ಐತಿ. ಈ ವರ್ಷ ಇನ್ನು ಮುಂದೆ ಅಮ್ಮಗೆ ನಾವು ಇಷ್ಟ ಬೀಳ್ಕೊಳ್ಳೋದು ನಮ್ಮೆಲ್ಲ ಹಿರಿಯರು ಬರುವ ಕಾಲದಲ್ಲಿ ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಸಂಪತ್ತು ಕೊಡಲಿ, ಬೆಳೆ ಬರಲಿ, ರೈತರಿಗೆ ಒಳ್ಳೆಯದಾಗಲಿ, ಬಡವರಿಗೆಲ್ಲ ಒಳ್ಳೆಯದಾಗಲಿ ಅಂತ ದೇವರಿಗೆ ನಮ್ಮ ಇಬ್ಬರು ನಮ್ಮ ಗ್ರಾಮ ದೇವತೆ ಬೀಳ್ಕೊಳ್ಳೋದು ನಮಗೂ. ನಾವು ಇವತ್ತು ನಮ್ಮ ಮಂತನಾಗಲಿ, ರಾಜಾ ದೇಸಾಯಿ ಮಂತನಾಗಲಿ ನಾಳೆ 20ನೇ ತಾರೀಕಿಗೆ ಬೆಳಗ್ಗೆ ನಮ್ಮ ಮನೆಯಿಂದನೇ ಉಡಿ ತುಂಬುವುದು, ನಮ್ಮ ಮಂಗಲ ಕಾರ್ಯ ಎಲ್ಲ ನಾವು ಬೆಳಗ್ಗೆ 20ನೇ ತಾರೀಕಿಗೆ ಅಮರಗೋಳದಿಂದ ನೆರವೇರಿಸ್ತೀವಿ ಅಂತೇಳಿ ನಮಗೆ ಭಾಳ ಸಂತೋಷ. 22 ವರ್ಷಗಳ ನಂತರ ಅತಿ ವಿಜೃಂಭಣೆ ಸಂಭ್ರಮದಿಂದ ನಡೀತಕ್ಕಂಥ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಇವತ್ತು ಪ್ರಾರಂಭವಾಗಿದೆ. ತಾರೀಕು 19/4/2024 ಪ್ರಾರಂಭವಾದ ಈ ಜಾತ್ರಾ ಮಹೋತ್ಸವ 23/4/2024 5 ದಿನಗಳ ಕಾಲ ಸತತವಾಗಿ ನಡೀತಕ್ಕಂಥ ಇದೊಂದು ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಗೊತ್ತಿದೆ, ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿರುವಂಥ ನಮ್ಮ ಗ್ರಾಮ ಅಮರಗೋಳ ಗ್ರಾಮ. ಇದು ಕೃಷಿ ಅವಲಂಬಿತವಾದಂಥ ಗ್ರಾಮ. ಇದು ಪುರಾತನ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ಕೂಡ ಇವತ್ತು ಪುರಾಡಳಿತ ಬನಶಂಕರಿ ದೇವಸ್ಥಾನವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಾಚೀನ ಇತಿಹಾಸವನ್ನು ಹೊಂದಿದ್ದೇವೆ. ಇವತ್ತು ಸುಮಾರು ಹಲವಾರು ಪ್ರಮುಖ ದೇವಸ್ಥಾನಗಳಲ್ಲಿ ಕಾಣ್ತಾ ಇದ್ದೇವೆ. ಇವತ್ತು ಗ್ರಾಮ ದೇವತೆ ದೇವಸ್ಥಾನ ಇರ್ಬೋದು, ಸದ್ಗುರು ಸಿದ್ದಪ್ಪನ ದೇವಸ್ಥಾನ ಇರ್ಬೋದು, ಬನಶಂಕರಿ ದೇವಸ್ಥಾನ ಇರ್ಬೋದು, ಪಾರ್ವತಿ ದೇವಸ್ಥಾನ ಇರ್ಬೋದು, ಹಲವಾರು ದೇವತೆಯಲ್ಲಿ ಇವತ್ತು ಸ್ಥಾನ ಹೊಂದಿದಂಥ ಕರೆಯಮ್ಮನ ದೇವಸ್ಥಾನ ಇಲ್ಲಿ ಇವತ್ತು ಸ್ಥಾಪನೆಗೊಂಡಿದೆ. ನಮ್ಮ ಗ್ರಾಮದ ಪ್ರತಿಯೊಬ್ಬ ರೈತರು, ಕೂಲಿ ಕಾರ್ಮಿಕರು, ಎಲ್ಲ ವ್ಯಾಪಾರಸ್ಥರು, ಉದ್ಯಮಿದಾರರು ಎಲ್ಲರೂ ಕೂಡಿ, ಎಲ್ಲ ಜಾತಿ ಮತ ಬಾಂಧವರು ಕೂಡಿ ಇವತ್ತು ನಮ್ಮ ಗ್ರಾಮದಲ್ಲಿ ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀರಿ, ಕುಬ್ಬ ಬೇಳ, ಅದರ ಜೊತೆಗೆ ಡೊಳ್ಳು ಮದುಲುಗಳು, ಈ ರೀತಿ ಗ್ರಾಮ ದೇವತೆ ಜಾತ್ರೆ ಇವತ್ತು 22 ವರ್ಷಗಳ ನಂತರ ಇವತ್ತು ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ನಮ್ಮ ಗ್ರಾಮದಲ್ಲಿ ಇವತ್ತು ಸುತ್ತಮುತ್ತಲಿನ ಬಡಾವಣೆಗಳು ಸುಮಾರು 28 ಕಿಲೋಮೀಟರ್ ವ್ಯಾಪ್ತಿಯುಳ್ಳ ಈ ಗ್ರಾಮ. ಇವತ್ತು ಯಾರು ಕೂಡ ನಾವು ಮನೆಯಲ್ಲಿ ಅಡುಗೆಯನ್ನು ಮಾಡೋದಿಲ್ಲ. ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಒಂದೇ ಕಡೆ ಊಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಕಾಲಲ್ಲಿ ಚಪ್ಪಲಿ ಹಾಕೋದಂಗಿಲ್ಲ, ಧೂಮಪಾನ ಮಾಡೋಂಗಿಲ್ಲ, ಯಾರು ಗುಟ್ಕಾ ತಿನ್ನೋದಿಲ್ಲ. ಈ ರೀತಿ ಹಲವಾರು ಚಟಗಳನ್ನು ಇವತ್ತು ಬಿಟ್ಟು ಇವತ್ತು ಗ್ರಾಮ ದೇವತೆ ಆಚರಣೆಯನ್ನು ಇವತ್ತು ನಾವು ವಿಜೃಂಭಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇವತ್ತು 5 ದಿನಗಳ ಕಾಲ ಸಾಯಂಕಾಲ ಪ್ರತಿದಿನ ವಿವಿಧ ಮಠಾಧೀಶರ ಜೊತೆಗೆ ಪ್ರವಚನ ಕಾರ್ಯಕ್ರಮಗಳನ್ನು 5:30ರಿಂದ 8:00ವರೆಗೆ, 8:00 ಆದಲ್ಲಿ ಮನೋರಂಜನೆ ಕಾರ್ಯಕ್ರಮಗಳು 10 ಗಂಟೆವರೆಗೆ, ಹೀಗೆ ಹಲವಾರು ರೀತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ನಾಳೆಯ ದಿನ ಗ್ರಾಮ ದೇವತೆಯ
ಇವತ್ತೊಂದು ಉಡಿ ತುಂಬುವಂಥ ಕಾರ್ಯಕ್ರಮ, ಮದುವೆ ಮಾಡುವಂಥ ಕಾರ್ಯಕ್ರಮ, ಗ್ರಾಮ ದೇವತೆಯ ಬೆಳಗ್ಗಿನ 6 ಗಂಟೆಗೆ ಗ್ರಾಮ ದೇವತೆಯ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಾದ ನಂತರ ಗ್ರಾಮದಲ್ಲಿ ಉಡಿ ತುಂಬುವಂಥ ಕಾರ್ಯಕ್ರಮಗಳು ಮತ್ತು ಸಾಯಂಕಾಲವರಿಂದ ಬೆಳವರಿಕೆಯವರೆಗೆ ಸಾಯಂಕಾಲ 20ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಬೆಳಗ್ಗಿನವರೆಗೆ ಇವತ್ತು ಸಾಯಂಕಾಲ ಏನೋ ಒಂದು ಹೋಮಗಳು, ಚಂಡಿಕಾ ಹೋಮ, ನಮ್ಮ ಗ್ರಾಮದಲ್ಲಿರುವಂಥ ಪ್ರತಿಯೊಂದು ನಾಗರಿಕರು ಕೂಡ ಒಳ್ಳೆಯದಾಗಲಿ, ಅವ್ರಿಗೆ ಏನಾದಂಥ ವಿಘ್ನಗಳಿದ್ದರೆ ಅವು ಇವತ್ತು ದೂರ ಆಗಲಿ ಎಂಬ ವಿಚಾರ ಇಟ್ಟುಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಚಂಡಿಕಾ ಹೋಮವನ್ನು ಆಚರಿಸ್ತಾ ಇದ್ದೇವೆ. ಬೆಳಗ್ಗೆ 21ರಿಂದ 10 ಗಂಟೆವರೆಗೆ ಆ ಕಾರ್ಯಕ್ರಮ ಇರ್ತದೆ. 21ನೇ ತಾರೀಕಿನ ನಂತರ ಕಾರ್ಯಕ್ರಮಗಳು, ಮೆರವಣಿಗೆ ಕಾರ್ಯಕ್ರಮಗಳು, ವಿವಿಧ ಬಡಾವಣೆಗಳಿಗೆ ಇವತ್ತು ನವನಗರ ಇರ್ಬೋದು, KH ಕಾಲನಿ ಇರ್ಬೋದು, ಹಲವಾರು ಯುವಕರಿಗೆ ನವನಗರದ ಸಂಪೂರ್ಣವಾಗಿ ಮೆರವಣಿಗೆ ಕಾರ್ಯಕ್ರಮವನ್ನು ನಾಳೆ 21ನೇ ತಾರೀಕಿಗೆ ಕಾರ್ಯಕ್ರಮ ಹೆಚ್ಚು ನಡೀತಿದೆ. 22ನೇ ತಾರೀಕಿಗೆ ನಮ್ಮ ಗ್ರಾಮದಲ್ಲೇ ಅಮರಗೊಳ ಗ್ರಾಮದಲ್ಲಿ ಸಂಪೂರ್ಣ ವಿವಿಧ ಬೀದಿಗಳಲ್ಲಿ ತಾಯಿಯ ಮೆರವಣಿಗೆಯನ್ನು ಮುಗಿಸಿ 22ನೇ ತಾರೀಕಿಗೆ ಸಾಯಂಕಾಲ ರಾತ್ರಿ 10 ಗಂಟೆಯ ನಂತರ ತಾಯಿ ತನ್ನ ದೇವಸ್ಥಾನದ ದಾಮೋನಗುಡಿಗೆ ಬಂದು ತಲುಪ್ತಾವ. ಅಲ್ಲಿ ಬೆಳಗ್ಗೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿವಿಧ ಕಾರ್ಯಕ್ರಮಗಳು, ಉಡಿ ತುಂಬುವಂಥ ಕಾರ್ಯಕ್ರಮಗಳು, ಈ ರೀತಿ 5 ದಿನಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ನನ್ನ ಗ್ರಾಮದ ಪ್ರತಿಯೊಂದು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಜಾತಿ ಮತ ಪಕ್ಷ ಪಂಗಡಗಳನ್ನೆಲ್ಲ ಬಿಟ್ಟು ಒಂದಾಗಿ ಈ ಜಾತ್ರೆಯನ್ನು ಮಾಡ್ತಾ ಇರೋದಕ್ಕೆ ಭಾಳ ಸಂತೋಷ ಅನಿಸ್ತದೆ. ಬರಕೋಬೇಡ್ರಿ ನೀವು ಬರೀ